ಬೆಳಗಾವಿಯ ವಿಗ್ ಹೆಲ್ಮೆಟ್ ಕಂಪನಿ ಮತ್ತೊಂದು ಉದ್ದಟತನವನ್ನ ತೋರಿಸಿದೆ. ಕಂಪನಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನಾನು ನಿನ್ನೆ ಸೋನು ನಿಗಮ್ ವಿಚಾರಕ್ಕೆ ಮಾತನಾಡ್ತಾ ಇದ್ದೆ. ಕನ್ನಡಿಗರು ಯಾವಾಗ್ಲೂ ಕೂಡ ಸಾಫ್ಟ್ ಟಾರ್ಗೆಟ್ ಆಗ್ಬಿಡ್ತೀವಿ ಅಂತ. ಈಗ ಬೆಳಗಾವಿಯ ಈ ವಿಗ್ ಹೆಲ್ಮೆಟ್ ಕಂಪನಿ ಕೂಡ ಮತ್ತೊಂದು ಉದ್ದಟತನ ಮೆರೆದಿದೆ. ಕೆಲಸ ಬೇಕು ಅಂದ್ರೆ ಕನ್ನಡ ಬಿಟ್ಟು ಬೇರೆ ಎಲ್ಲ ಭಾಷೆಗಳು ಬರ್ಬೇಕಂತೆ. ಬೆಳಗಾವಿಯ ವೇಗ ಕಂಪನಿ ಇನ್ನೊಂದು ಉದ್ದಟತನ ಮೆರೆದಿದೆ. ಕಂಪನಿಯ ಇನ್ಸ್ಟಾ ಅಕೌಂಟ್ ನಲ್ಲಿ ಹುದ್ದೆಗಳ ಭರ್ತಿಗೆ ಆಹ್ವಾನ ಮಾಡಿದ್ರು. ಕನ್ನಡದ ನೆಲದಲ್ಲಿ ಇದ್ಕೊಂಡು ಕನ್ನಡಕ್ಕೆ ಅವಮಾನಿಸಿದೆ ಈ ಕಂಪನಿ. ಎಷ್ಟು ದುರಹಂಕಾರ ಇರಬಹುದು. ಅಭಿಯಾನ ಆರಂಭಿಸುತ್ತಿದ್ದಂತೆ ಕಂಪನಿ ಆಡಳಿತ ಎಚ್ಚೆತ್ತುಕೊಂಡಿದೆ. ಪೋಸ್ಟ್ ಬಗ್ಗೆ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಿದೆ ವೇಗ ಕಂಪನಿ. ಕಂಪನಿಗೆ ಹೊಸದಾಗಿ ಸೇರ್ಪಡೆಯಾದಂತಹ ಕ್ಲರ್ಕ್ ನಿಂದ ಆಗಿರುವಂತಹ ತಪ್ಪಿದು. ಕನ್ನಡ ಭಾಷೆ ಸಂಸ್ಕೃತಿಗೆ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರೋ ಉದ್ದೇಶ ಇಲ್ಲ. ನಮ್ಮ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡ್ತೀವಿ ಅಂತ ಆ ಕಂಪನಿಯ HR ಕನ್ನಡ ಭಾಷೆಯಲ್ಲಿ ಒಂದು ಪತ್ರ ಬರೆದು ಮನವಿ ಮಾಡ್ಕೊಂಡಿದ್ದಾರೆ. ನಿಮ್ಮ ದುರಹಂಕಾರಗಳನ್ನ, ನೀವು ಕರ್ನಾಟಕದಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಬಂದಿದ್ದೀರಿ, ಕನ್ನಡಿಗರ ಒಂದು ಋಣದಲ್ಲಿದ್ದೀರಿ. ಅದು ಬಿಟ್ಬಿಟ್ಟು ಕನ್ನಡ ಭಾಷೆ ಬಿಟ್ಟು ಬೇರೆ ಎಲ್ಲ ಭಾಷೆ ಬರಬೇಕು ಅಂತಂದ್ರೆ ನೀವು ಬೇರೆ ಎಲ್ಲಾದ್ರೂ ಹೋಗ್ಬಿಟ್ಟು ನಿಮ್ಮ ಕಂಪ್ನಿ ಓಪನ್ ಮಾಡ್ಕೊಳ್ಳಿ. ಕಂಪನಿ ಓಪನ್ ಮಾಡಿರೋದು ಕರ್ನಾಟಕದಲ್ಲಿ. ಕನ್ನಡ ಭಾಷೆ ಬಿಟ್ಟು ಬೇರೆ ಎಲ್ಲ ಭಾಷೆ ಬರಬೇಕು ಅಂತ ಹೇಳ್ತೀರಾ ಅಂದ್ರೆ ಕನ್ನಡಿಗರು ಎಲ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕು? ಮೊದಲು ನೀವು ಕನ್ನಡ ಭಾಷೆಯಲ್ಲಿ ವ್ಯವಹಾರ ಮಾಡೋದನ್ನ ಕಲ್ತ್ಕೊಳ್ಳಿ. ಕರ್ನಾಟಕ ಬೇಕು, ಕರ್ನಾಟಕದ ನೀರು ಬೇಕು, ಇಲ್ಲಿನ ಅನ್ನ ಬೇಕು, ನಿಮಗೆ ಇಲ್ಲಿನ ಹಣ ಬೇಕು, ಇಲ್ಲಿ ನಿಮ್ಮ ವ್ಯವಹಾರ ಮಾಡಬೇಕು. ಆದ್ರೆ ಕನ್ನಡ ಬೇಡ, ಕನ್ನಡಿಗರು ಬೇಡ. ಕನ್ನಡ ಭಾಷೆ ಬೇಡ ನಿಮ್ಗೆ, ಕನ್ನಡಿಗರು ಬೇಡ. ಯಾಕೆ? ಕನ್ನಡಿಗರೇನು ನಿಮ್ಮ ಆಳುಗಳ? ಇದೇ ರೀತಿ ಸಾಫ್ಟ್ ಟಾರ್ಗೆಟ್ ಮಾಡೋದು, ಬೇಕಾಬಿಟ್ಟಿ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಮಾತನಾಡೋದು, ಆಮೇಲೆ ಬಂದು ಕ್ಷಮೆ ಕೇಳೋದು. ಏನ್ ಅಂದ್ಕೊಂಡಿದ್ದೀರಿ ನೀವು ಕನ್ನಡಿಗರ ಬಗ್ಗೆ? ಒಂದ ಎರಡ ಇನ್ಸಿಡೆಂಟ್ಗಳು. ನೆನೆ ನೋಡಿದ್ರೆ ಸೋನು ನಿಗಮ್ ಇನ್ಸಿಡೆಂಟು, ಅಷ್ಟುದ್ದ ಸಮರ್ಥನೆಯನ್ನ ಕೊಟ್ಟು ಕಡೆಯಲ್ಲಿ ಕ್ಷಮೆ ಕೇಳಿದ್ರು. ಈಗ ನೋಡಿದ್ರೆ ಈ ಕಂಪನಿ ಇಷ್ಟೊಂದು ಅವಮಾನ ಮಾಡ್ತಿದ್ರಿ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಿಗರಿಗೆ ಮತ್ತೆ ಕನ್ನಡ ಭಾಷೆಗೆ. ನೋಡಿ, ಅಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿರುವಂತಹ ಪತ್ರವನ್ನ ನೋಡ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಯಾವ ರೀತಿ ದೌರ್ಜನ್ಯ ಆಗುತ್ತೆ ಅನ್ನೋದನ್ನ ಬಹಳಷ್ಟು ಗಮನಿಸಿದೀವಿ. ಆದ್ರೆ ಈ ಹೆಲ್ಮೆಟ್ ಕಂಪನಿ ಕನ್ನಡ ಭಾಷೆ ಬಿಟ್ಟು ಬೇರೆ ಎಲ್ಲ ಬರಬೇಕು, ಇಲ್ಲಿ ಕೆಲಸ ಬೇಕು ಅಂತ ಹೇಳೋದಕ್ಕೆ ಎಷ್ಟು ದುರಹಂಕಾರ ಇರಬಹುದು ಅವ್ರಿಗೆ? ಸುಂದರರಾಜು, ನಾಚಿಗಡಿಯ ಸಂಗತಿ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಬೇರೆ ರಾಜ್ಯದಿಂದ ಬಂದು ಬೆಳಗಾವಿಯ ಗಡಿ ಭಾಗದಲ್ಲಿ ಅವರು ಉದ್ಯೋಗ ಮಾಡ್ಕೊಂಡು ಒಂದು ವೇಗಾ ಕಂಪನಿ ಅಂತ ಹೇಳಿ ಹೆಲ್ಮೆಟ್ ತಯಾರು ಮಾಡುವಂತ ಈ ಒಂದು ಮಾಲೀಕ ಏನು ದಿಲೀಪ್ ಚಿಂದಕ್ ಅಂತಿರ್ತಾನೆ, ಇವನ ಫ್ಯಾಕ್ಟರಿಯಲ್ಲಿ ಅಲ್ಲಿರುವಂತ ಏನು ರಿಕ್ರೂಟ್ಮೆಂಟ್ ಆಗತ್ತೆ, ಸಿಬ್ಬಂದಿಗಳ ನೇಮಕಾತಿಯಲ್ಲಿ ಹಿಂದಿ ಮತ್ತು ಇಂಗ್ಲಿಷು ಮರಾಠಿ ಬರಬೇಕು ಅಂತವ್ರು ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೋತೀವಿ ಅಂತ ಹೇಳಿ ಒಂದು ಪತ್ರವನ್ನ ಹೊರಡಿಸಿದ ನಂತರ ಯಾವ ಕನ್ನಡಪರ ಸಂಘಟನೆಗಳು ಅವರಿಗೆ ವಿರುದ್ಧ ನಿಲ್ತಾರೆ. ವಿರುದ್ಧ ನಿಂತ್ಕೊಂಡು ನೀವು ಹೇಗೆ ಇಲ್ಲಿ ಬೆಳಗಾವಿಯಲ್ಲಿ ಉದ್ಯೋಗ ನಡೆಸ್ತೀರಿ ಅಂತ ಹೇಳಿ ಅನೇಕ ಕನ್ನಡಪರ ಸಂಘಟನೆಗಳು ಅವರಿಗೆ ಕರೆ ಮಾಡಿ ಮತ್ತು ಅವರಿಗೆ ವಿರೋಧಿಸಿ ಒಂದು ಪ್ರತಿಭಟನೆಯನ್ನು ಸಹ ಮಾಡಿದ ನಂತರ ಅದಾದ ನಂತರ ಒಂದು ಪತ್ರ ಬರೀತಾರೆ. ನಮ್ಮಿಂದ ಆಗಿದ್ದು ನಮ್ಮಿಂದ ಬಹಳ ತಪ್ಪಾಗಿದೆ, ಆ ತಪ್ಪನ್ನ ಕ್ಷಮಿಸಿ ಅಂತ ಹೇಳಿ ಒಂದು ಪತ್ರ ಬರೀತಾರೆ. HR ಅದರಲ್ಲಿ ಹೇಳ್ತಾರೆ, ನಮ್ಮ ಒಬ್ಬ ಕ್ಲಾರ್ಕ್ ಅಂತ ಈ ಒಂದು ಘಟನೆ ನಡೆದಿದೆ, ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಿಂದ ನಡೆಯಲ್ಲ ಅಂತ ಹೇಳ್ತಾರೆ. ಇದೇ ಏನು ವೇಗಾ ಕಂಪನಿ ಬೆಳಗಾವಿ ಮಹಾನಗರ ಪಾಲಿಕೆಗೆ 7 ಕೋಟಿ ರೂಪಾಯಿ ತೆರಿಗೆ ವಂಚನೆಯನ್ನು ಮಾಡಿದೆ. ವಂಚನೆ ಮಾಡಿ ತಿದ್ಕೋಬೇಕಾದಂತ ಏನು ಇವರು ದಿಲೀಪ್ ಚಿಂದಕ್ ಅಂತ ಹೇಳಿದ ಮಾಲೀಕ ಇದ್ದಾನೆ, ಆ ಮಾಲೀಕ ಅವರು ತಿದ್ಕೋಬೇಕಾಗಿತ್ತು. ಆದ್ರೆ ಮತ್ತೆ ತಮ್ಮ ಉದ್ದಟತನವನ್ನ ಮುಂದುವರಿಸಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ಇಂತ ಏನು ಒಂದು ಉದ್ಯಮಿಗಳಿರ್ತಾರೆ, ಈ ಉದ್ಯಮಿಗಳನ್ನ ಕರ್ನಾಟಕದಿಂದ ಓಡಿಸ್ಬೇಕಂತ ಹೇಳಿ ಈಗಾಗಲೇ ಕನ್ನಡಪರ ಸಂಘಟನೆಗಳು ಆಗ್ರಹ ಮಾಡ್ತಾ ಇದ್ದೇವೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಒಂದು ನೆನ್ಪಿಟ್ಕೊಳ್ಳಿ, ಕನ್ನಡಿಗರು ರೊಚ್ಚಿಗೆದ್ರೆ ಬಹಳ ಕಷ್ಟ ಆಗುತ್ತೆ. ಕನ್ನಡಿಗರ ತಾಳ್ಮೆಯನ್ನ ದಯವಿಟ್ಟು ನಮ್ಮ ಅಸಹಾಯಕತೆ ಅಥವಾ ವೀಕ್ನೆಸ್ ಅಂತ ಖಂಡಿತವಾಗ್ಲೂ ಅಂದ್ಕೊಳ್ಬೇಡಿ.